1982 ಬಾರ್ನ್ ಅಂತ ಅನ್ಸುತ್ತೆ. ಅಂದ್ರೆ ಈ ಶಾಲೆಗೆ ಬಂದಾಗ ಅವರಿಗೆ ಯಾವ ಏಜ್, ಒಂದು 6 ವರ್ಷಕ್ಕೆ 5 ವರ್ಷಕ್ಕೆ ಇಲ್ಲಿಗೆ ಬಂದಿರ್ಬೋದು. ಅವ್ರದ್ದು ಅಟೆಂಡೆನ್ಸ್ ಬುಕ್ ಎಲ್ಲ ಇಲ್ಲಿ ಸಿಗ್ಬೋದಾ ನಮಗೆ? ಅಟೆಂಡೆನ್ಸ್ ಬುಕ್ ಅನ್ನ ನೋಡ್ಲಿಲ್ಲ ಇನ್ನು ನಾನು. ಓಕೆ, ಹುಡುಕಿ ನೋಡ್ಬೇಕು. ಅಡ್ಮಿಷನ್ ಬುಕ್ ಒಂದು ನೋಡಿದ್ದೀವಿ. ಓಕೆ, ಅವ್ರ ಹೆಸರಿದೆ. ಓಕೆ. ಹೌದು. ಏನಿತ್ತು ಹೆಸರು? ಪ್ರಶಾಂತ್ ಕುಮಾರ್ ಶೆಟ್ಟಿ ಅಂತ ಇದೆ. ಓಕೆ, ರಿಷಬ್ ಶೆಟ್ಟಿ ಅವರ ಬಾಲ್ಯದ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ ಇತ್ತು. ಓಕೆ, ಅವರಿಗೂ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಸರ್ ಈ ಶಾಲೆ ನಮಗೆ ನಡೆಸೋದಕ್ಕೆ? ನಡೆಸಲಿಕ್ಕೆ ಸಾಧಾರಣ 1,50,000 ಮೇಲ್ಪಟ್ಟವ್ರಿಗೆ ಪ್ರತಿ ಮಂತ್ ಖರ್ಚು ಬರ್ಬೋದು ಅಂತ ನನ್ನ ಅಂದಾಜು. ಓಕೆ ಓಕೆ ಓಕೆ. ಈ ಸೌಲಭ್ಯಗಳ ಜೊತೆಗೆ ಮೇಂಟೆನೆನ್ಸ್ಗೆ ಅಷ್ಟು ಹಣ ಬೇಕಾಗ್ಬೋದು. ಓಕೆ, ಬಸ್ಗಳಿಗೆ ಡ್ರೈವರು, ಡೀಸೆಲ್, ಸಂಬಳ ಮತ್ತು ಟೀಚರ್ಸ್ ಸಂಬಳ ಎಲ್ಲ ಸೇರಿ ಎಷ್ಟು ಮಿನಿಮಮ್ ಬರ್ತದೆ. 1.5 ಲಕ್ಷ ಆಗ್ತದೆ. ಓಕೆ, ಶಾಲೆಯಲ್ಲಿ ಓದಿದ ನೆನಪಿರ್ಬೋದು, ಅಥವಾ ಇಲ್ಲಿ ಒಂದು ಯಕ್ಷಗಾನ ಸಂಘ ಇತ್ತು, ಇವಾಗಲೂ ಇದೆ ಅದು. ಅದರಲ್ಲಿ ಸಣ್ಣ ಸಣ್ಣ ವೇಷಗಳನ್ನು ಕೂಡ ಅವರು ಮಾಡ್ತಾಯಿದ್ರು, ಅದನ್ನೆಲ್ಲ ನೆನಪು ಮಾಡ್ತಾ ಇದ್ರು. ರಿಷಬ್ ಶೆಟ್ಟಿ ಶಾಲೆ ಅಂದಾಗ ಇಡೀ ಕೆರಾಡಿ ಮಾತ್ರ ಅಲ್ಲ, ಎಲ್ಲ ಕುಂದಾಪುರ ತಾಲೂಕು ಇರ್ಬೋದು ಅಥವಾ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರಿಷಬ್ ಶೆಟ್ಟಿ ಸ್ಕೂಲ್ ಅನ್ನುವಂಥ ಹೆಸರು ನಮಗೆಲ್ಲ, ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೂ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಒಂದು ಹೆಮ್ಮೆ ವಿಷಯ ಅಂತ ನಾನು ತಿಳ್ಕೊಂಡಿರ್ತೀನಿ.